ಸೊ ನಾನು ಈ ಒಂದು ವಿಡಿಯೋದಲ್ಲಿ 5 ಮತ್ತು 6ನೇ ತಾರೀಕು ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮ ಯಾವ್ಯಾವ ಜಾಗದಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಮತ್ತೆ ಯಾವುದೇ ಡೌಟ್ ಬರಬಾರ್ದು, ಯಾವ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ, ಯಾವುದೇ ಕನ್ಫ್ಯೂಷನ್ ಇರಬಾರ್ದು. ಪ್ರತಿಯೊಂದು ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. VIP ಕೂರಕ್ಕೆ ಅಂತ ಹೊಸದಾಗಿ ಇಟ್ಟಿರೋ ಸೋಫಾಸ್ ಇದು. ಇದಿಷ್ಟು VVIPಗೋಸ್ಕರ ಮಾತ್ರ. ಇದು ಫೋಟೋಗ್ರಾಫರ್ಸಿಗೆ, ಫೋಟೋಗ್ರಾಫರ್ಸು ಅವರಿಗೆ ಮಾಡಿರೋಂಥದ್ದು ಒಂದು ಪ್ಲಾಟ್ಫಾರ್ಮು. ಈ ಒಂದು ಪ್ಲಾಟ್ಫಾರ್ಮ್ ಫೋಟೋಗ್ರಾಫರ್ಸ್ ಮತ್ತು ಈ ಒಂದು ಏನು ಈವೆಂಟನ್ನು ಮ್ಯಾನೇಜ್ ಮಾಡ್ತಿರೋಂಥವ್ರು ಒಬ್ಬರು ಇದ್ದಾರೆ. ಅವ್ರ ಹತ್ರ ನಾನು ಮಾತಾಡಿಸ್ತೀನಿ. ಪ್ರತಿಯೊಂದು ವಿಚಾರನೂ ಸ್ಟೇಜ್ ಬಗ್ಗೆ ಆಗಿರ್ಬೋದು, ಇದೆಲ್ಲಿರೋಂಥ ಎಲ್ಲ ಈವೆಂಟ್ ಬಗ್ಗೆ ಅವ್ರ ಹತ್ರನೇ ಕೇಳೋಣ, ಅವ್ರ ಹತ್ರನೇ ಮಾತಾಡ್ಸೋಣ. ಬನ್ನಿ ಹೋಗಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಒಂದು ಈವೆಂಟನ್ನು ಯುವಜನೋತ್ಸವ, ರಾಜ್ಯ ಮಟ್ಟದ ಯುವಜನೋತ್ಸವ ಅನ್ನೋ ಈವೆಂಟನ್ನು ದಾವಣಗೆರೆ MBA ಕಾಲೇಜ್ ಗ್ರೌಂಡಲ್ಲಿ ಅಂದ್ಕೊಂಡಾಗಿದೆ. ನಾನು ರಮೇಶ್ ಮಾತಾಡೋದು. ನಾನು ಟೋಟಲಿ ಈವೆಂಟ್ ಮ್ಯಾನೇಜ್ಮೆಂಟು, ಈ ಪ್ರೊಡಕ್ಷನ್ ಎಲ್ಲ ನಾವೇ ನೋಡ್ಕೊತಾ ಇರೋದು. ಉಡುಪಾಸ್ ಎಂಟರ್ಪ್ರೈಸಸ್ ಅನ್ನೋ ಕಂಪ್ನಿಯಿಂದ ಟೋಟಲ್ ಈವೆಂಟ್ ಪ್ರೊಡಕ್ಷನನ್ನು ನಾವು ನೋಡ್ತಾ ಇದ್ದೀವಿ. ಸೊ ಮುಖ್ಯ ವೇದಿಕೆ ಅಂತೇಳಿ 133/350 ಅಂದರೆ 5,000 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಆಸನಗಳನ್ನ ರೆಡಿ ಮಾಡೋದಕ್ಕೆ ಒಂದು ರೂಫ್ ಸ್ಟ್ರಕ್ಚರ್ ಏನು ಬೇಕೋ ಅಷ್ಟನ್ನು ಹಾಕಿದೆ. ಇಲ್ಲಿ ಮೇನ್ ಸ್ಟೇಜ್ ಬಂದು 60/40 ಮೇನ್ ಸ್ಟೇಜ್ ಇದೆ. ಇಲ್ಲಿ 60/40 ಸ್ಟೇಜ್ ಹಾಕಿದ್ದೀವಿ. ಅದರಲ್ಲಿ 30ಕ್ಕೆ 10 ಒಂದು LED ಬರುತ್ತೆ ಮತ್ತು ಫುಲ್ಲು ಫ್ಲೆಕ್ಸ್ ಕವರಿಂಗ್ ಆಗುತ್ತೆ. ಸ್ಟೇಜಲ್ಲಿ 25 ಆಸನ ಸ್ಟೇಜ್ VVIPಗಳು ಕೂರೋದಕ್ಕೆ ಒಂದು ಸ್ಟೇಜನ್ನು VIP ಚೇರ್ಗಳು ಬರುತ್ತೆ. ಮತ್ತು CM ಸಾಹೇಬರು ಬರೋದಕ್ಕೆ ಒಂದು ಹೆಲಿಪ್ಯಾಡಿಂದ ಅಲ್ಲಿಂದ ಬರೋದಕ್ಕೆ ಅವ್ರಿಗೊಂದು VIP ಲಾಂಜನ್ನು ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲಿ ಸೋಫಾಸ್, AC ಲಾಂಜ್ ಎಲ್ಲ ಕ್ರಿಯೇಟ್ ಆಗಿದೆ. ಮತ್ತು ಈವ್ನಿಂಗು ಕಲ್ಚರಲ್ ಪ್ರೋಗ್ರಾಮ್ ಇದೆ. ಕಲ್ಚರಲ್ ಪ್ರೋಗ್ರಾಮ್ಗೋಸ್ಕರ ಆರ್ಟಿಸ್ಟ್ಗಳಿಗೆ ಬೇಕಾದ 4 ಗ್ರೀನ್ ರೂಮ್ಸು ಕೂಡ ಸ್ಟೇಜ್ ವೇದಿಕೆ ಬ್ಯಾಕ್ ಸೈಡನ್ನು ಅದನ್ನು ರೆಡಿ ಮಾಡಿದ್ದೀವಿ. 4 ರೂಮ್ ರೆಡಿ ಇದೆ. ನೆಕ್ಸ್ಟು ಅದಾದಮೇಲೆ ಇದು 30 ಅಡಿ ಸ್ಟೇಜ್ ಮುಂದೆ CM ಪ್ರೋಟೋಕಾಲ್ ಪ್ರಕಾರ 30 ಅಡಿ D ಝೋನ್ ಇದೆ. ಆ D ಝೋನ್ಗೆ 30 ಫೀಟ್ ಬಿಟ್ಟು ಡಬಲ್ ಲೈನ್ ಬ್ಯಾರಿಕೇಡ್ ಮಾಡಿಕೊಟ್ಟಿದ್ದೀವಿ. 30 ಫೀಟ್ ಬ್ಯಾರಿಕೇಡ್ ಆದಮೇಲೆ 150 to 200 ಸೀಟಿಂಗ್ ಆಗೋ ಥರ VVIPಸ್ಗೆ ಸೋಫಾ ಸೀಟಿಂಗ್ ಮಾಡಿದ್ದೀವಿ. VVIPಸ್ಗೆ ಸೋಫಾ ಸೀಟಿಂಗು, ಪ್ರಿಂಟ್ ಮೀಡಿಯಾ, ನೆಕ್ಸ್ಟು ಎಲೆಕ್ಟ್ರಿಕ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾದವ್ರಿಗೆ ರೈಸರ್ ಬೇಕು. ಕ್ಯಾಮ್ರಾ ಫೋಟೋಶೂಟ್ ಮಾಡೋದಕ್ಕೆ ಸೆಂಟ್ರಲ್ಲಿ ರೈಸರ್ ಇದೆ. ರೈಸರ್ ವ್ಯವಸ್ಥೆ ಕೂಡ ಆಗಿದೆ. ಅದಾದಮೇಲೆ ಸೆಕೆಂಡ್ ಬಾಕ್ಸ್ ನೆಕ್ಸ್ಟು ಸ್ಟೇಜ್ ಫ್ರಂಟಲ್ಲಿ ನಿಮಗೆ 150ರಿಂದ 200 ಜನ ಕೂರೋದಕ್ಕೆ, VVIPಸ್ ಬಂದು ಕೂರೋದಕ್ಕೆ ಸೋಫಾಸ್ ಎಲ್ಲನೂ ರೆಡಿ ಮಾಡ್ತಾ ಇದ್ದೀವಿ. ಸೋಫಾ ಸೀಟಿಂಗ್ ಇರುತ್ತೆ. ಅದ್ರ ನೆಕ್ಸ್ಟ್ ಬಂದು ನಿಮಗೆ VIPಸ್ಗಳು ಕೂರೋದಕ್ಕೆ 500 ಜನ ಕೂರೋದಕ್ಕೆ ಚೇರ್ಸು ವಿತ್ ಕವರ್ ಹಾಕಿರುವಂಥ ಏರಿಯಾನ ಈ ಜಾಗದಲ್ಲಿ ಸೆಕೆಂಡ್ ಝೋನಲ್ಲಿ ಬರುತ್ತೆ. ಅದ್ರ ನೆಕ್ಸ್ಟ್ 4,500ರಿಂದ 5,000 ಜನ ಸೀಟಿಂಗ್ಗೆ ನಿಮಗೆ ಚೇರ್ಸ್ ಎಲ್ಲ ಆಸನಗಳೆಲ್ಲ ರೆಡಿ ಇರುತ್ತೆ. ಇದೊಂದು. ಇನ್ನು ನೆಕ್ಸ್ಟ್ CM ಸಾಹೇಬರು ಬಂದು ಇಳಿಯೋದಕ್ಕೆ ಒಂದು ಹೆಲಿಪ್ಯಾಡ್ ವ್ಯವಸ್ಥೆ ಎಲ್ಲ ಆಗಿದೆ. ಅದ್ರ ಸುತ್ತ ರೈಟ್ ರೌಂಡ್ ಬ್ಯಾರಿಕೇಡ್ ವ್ಯವಸ್ಥೆ ಕೂಡ ವರ್ಕ್ ನಡೀತಾ ಇದೆ. ಚಲೋನಿದೆ. ಅಲ್ಲಿಂದ CM ಸಾಹೇಬರು ಬಂದ್ಬಿಟ್ಟು ಅಲ್ಲಿ ಮುಂದೆ 2 ಚಿಕ್ಕದಾಗಿ ಟೆಂಟ್ ಇದೆ. ಅಲ್ಲಿ ಟೆಂಟ್ ಸೇಫ್ಟಿ ಜನರಲ್ ಸಮಥಿಂಗ್ ಏನು ಅಲ್ಲಿ ನೋಡಿಕೊಂಡು ಅಲ್ಲಿಂದ ಕಾನ್ವೆ ಮೂಲಕ ಈ ಸೈಡಲ್ಲಿ CM ಸಾಹೇಬರು ಅವ್ರ ಲಾಂಜ್ಗೆ VVIP ಲಾಂಜ್ಗೆ CM ಲಾಂಜ್ಗೆ ಅಲ್ಲಿ ಎಂಟ್ರಿ ಆಗ್ತಾರೆ. CM ಅವ್ರ ಲಾಂಜ್ಗೆ ಎಂಟ್ರಿ ಆಗಿ ಆ ಟೆಂಟ್ ಒಳಗಡೆಯಿಂದ ಈ ಬ್ಯಾಕ್ ಸೈಡಿಂದ ಇಲ್ಲೊಂದು ಎಂಟ್ರಿ ಇದೆ. ಸ್ಟೇಜ್ ವೇದಿಕೆಗೆ ಬಂದು ಜಾಯ್ನ್ ಆಗೋದಕ್ಕೆ ಇಲ್ಲಿ ಬರೋ ಯುವಕರಿಗೋಸ್ಕರ 5,000 ಜನ ಏನು ಜನರಲ್ ಪಬ್ಲಿಕ್ ಏನು ಬರ್ತಾರೆ ಅವರಿಗೋಸ್ಕರ ಜಿಲ್ಲಾಡಳಿತ ಊಟದ ವ್ಯವಸ್ಥೆ ಎಲ್ಲ ಮಾಡಿದೆ. ಊಟದ ವ್ಯವಸ್ಥೆಗೋಸ್ಕರ ಕಾಲೇಜು ಬಾಪೂಜಿ ಸಮುದಾಯ ಭವನ ಅಲ್ವಾ, ಊಟದ ವ್ಯವಸ್ಥೆಗೋಸ್ಕರ ಬಾಪೂಜಿ ಸಮುದಾಯ ಭವನದ ಪಕ್ಕದಲ್ಲಿ ಒಂದು ಗ್ರೌಂಡ್ ಇದೆ. ಆ ಗ್ರೌಂಡಲ್ಲಿ ಸಾಮಿಯಾನ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲನೂ ಹಮ್ಮಿಕೊಳ್ಳಲಾಗಿದೆ. ನಾಳೆ ಅಂದರೆ 5th ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲ ಅಲ್ಲಿರುತ್ತೆ. ಬಾಕಿ ಇಲ್ಲಿ ಜನರಲ್ ಪಬ್ಲಿಕ್ ಏನು 5,000 ಜನ ಇರುತ್ತೆ ಅವ್ರಿಗೆ. ನಮ್ಮ ಪರಿಚಯ, ನನ್ನ ಹೆಸರು ರಮೇಶ್ ಅಂತ. ನಾನು ಉಡುಪಾಸ್ ಎಂಟರ್ಪ್ರೈಸಸ್ಸಲ್ಲಿ ಪ್ರೊಡಕ್ಷನ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಉಡುಪಾಸ್ ಅನ್ನೋ ಸಂಸ್ಥೆ ಬ್ಯಾಂಗ್ಳೂರಲ್ಲಿ ಒಂದು ಉನ್ನತ ಮಟ್ಟದ ಈವೆಂಟ್ಗಳು ಮಾಡೋದು, ಒಂದು ಕಾರ್ಪೊರೇಟ್ ಈವೆಂಟ್ಸು, PM ಸಾಹೇಬರು ಪ್ರೈಮ್ ಮಿನಿಸ್ಟರ್ ಈವೆಂಟ್ಸು. ಈಗ ಲಾಸ್ಟ್ ಇಯರ್ ಎಲ್ಲ ನಾವು ಪ್ರೈಮ್ ಮಿನಿಸ್ಟರ್ ಈವೆಂಟನ್ನು ಬೆಳಗಾಮಲ್ಲಿ, ಕಲಬುರಗಿಯಲ್ಲಿ ಆಯೋಜಿಸಲಾಗಿದ್ದ ಈವೆಂಟ್ಗಳಲ್ಲಿ ಪೂರ್ತಿ ಟೋಟಲ್ ಪ್ರೊಡಕ್ಷನ್ ಎಂಟೈರ್ ಈವೆಂಟನ್ನು ನಾವೇ ಹ್ಯಾಂಡ್ಲ್ ಮಾಡಿದ್ದು. ನಮ್ಮದು ಈವೆಂಟ್ ಪ್ರಾಪರ್ ನಾವು ಬಂದು ಬೆಂಗಳೂರಿಂದ ನಾವು ಇಲ್ಲಿಗೆ ಬಂದಿರೋದು. ಸೊ ನಮ್ಮಲ್ಲಿ ಕಾರ್ಪೊರೇಟ್ ಈವೆಂಟ್ಸು, ವೆಡ್ಡಿಂಗ್ ಈವೆಂಟ್ಸು ಆ್ಯಂಡ್ ಪೊಲಿಟಿಕಲ್ಸ್ ಈವೆಂಟ್ಸು, ಪಬ್ಲಿಕ್ ಗ್ಯಾದರಿಂಗ್ ಈವೆಂಟ್ಸು, ಎಕ್ಸ್ಪೋ ಈವೆಂಟ್ಸು, ಈ ಥರದ್ದೆಲ್ಲ ದೊಡ್ಡ ಈವೆಂಟ್ಸ್ಗಳೆಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ. ನಮ್ಮಲ್ಲಿ 200ರಿಂದ 300 ಜನ ವರ್ಕರ್ಸನ್ನು ವರ್ಕ್ ಮಾಡ್ತಾರೆ, ಲೇಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಒಂದು 20ರಿಂದ 25 ಜನ ಮ್ಯಾನೇಜರ್ಸ್ ಇದ್ದಾರೆ. ಟೋಟಲ್ಲು ಒಂದು ದೊಡ್ಡ ಪಬ್ಲಿಕ್ ಗ್ಯಾದರಿಂಗ್ ಈವೆಂಟ್ಗೆ ಏನು ಮಾಡಬೇಕು, 1 ಲಕ್ಷ ಜನದ ಈವೆಂಟ್ ಆಗ್ಬೋದು. ಈ ಪ್ರೈಮ್ ಮಿನಿಸ್ಟರ್ ಈವೆಂಟ್ಸ್ ಅಂದರೆ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಕ್ರೌಡ್ ಅಂತೂ ಮಿನಿಮಮ್ ಇದ್ದೇ ಇರುತ್ತೆ. ಆ ಥರದ ಈವೆಂಟ್ಸ್ ರೆಗ್ಯುಲರಾಗಿ ನಾವು ವರ್ಕ್ ಮಾಡ್ತಾನೆ ಇರ್ತೀವಿ.
ಕಾನ್ಸರ್ಟ್ ಇರುತ್ತೆ. ಈಗ ನಮಗೆ ಲೈಕ್ ಬ್ಯಾಂಗ್ಳೂರಲ್ಲಿ ಅಂತಂದರೆ ಸೆಪ್ಟೆಂಬರ್ ಟು ಫೆಬ್ರವರಿ ಆಲ್ಮೋಸ್ಟ್ ಎಲ್ಲ ಕಾನ್ಸರ್ಟೇ ಇರುತ್ತೆ. ಕಾನ್ಸರ್ಟ್ ಟೋಟಲ್ A to Z ಈವೆಂಟ್ ಏರಿಯಾ ಅಂದರೆ ಏನೇನು ಬರುತ್ತೆ ಎಲ್ಲ ಟೋಟಲ್ ನಾವು ಇವೆಂಟ್ ಮಾಡಿ ಇನ್ಫಾರ್ಮೇಷನ್. ಸೊ ನೋಡಿದ್ರಲ್ಲ, MBA ಕಾಲೇಜಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು ಮತ್ತೊಂದು ಇವೆಂಟ್ ನಡೆಯುವಂಥ ಜಾಗಕ್ಕೆ ಹೋಗೋಣ. ಅಲ್ಲಿನ ವಿಷಯಗಳು 5ರಿಂದ 6,000 ಜನ ಉಳಿದಿದೆ. ಓಕೆ. ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಉಳಿದಿದೆ. ಊಟಕ್ಕೆ ಇದೆಲ್ಲ 25 ಕೌಂಟ್ರ್ ಮಾಡ್ತೀವಿ. ಈ ಕಡೆ ಅಲ್ಲಿ 15 ಕೌಂಟ್ರು, ಈ ಕಡೆ 10 ಕೌಂಟ್ರು. ಆಮೇಲೆ 50 ನೆಲ್ಲಿ ಹಾಕಿದ್ದಾರೆ, 50 ವಾಶಿಂಗ್ ಮಾಡೋಕ್ಕೆ, ಕೈ ತೊಗೊಳಕ್ಕೆ. ಅದು ಕಿಚನಿಂದು 40-60 ಹಾಕಿದ್ದೀವಿ ಕಿಚನಿಂದು. ಓಕೆ. ಇದು ಇದೆಲ್ಲ ಇದು 160, ಈ ಕಡೆ ಒಂದು 180 ಶಾಮಿಯಾನ ಹಾಕಿದ್ವಿ ಪೂರ್ತಿ. ಹಾಂ ಸರ್. ತಳಗೆಲ್ಲ ಪೂರ್ತಿ ಎಲ್ಲ ಬ್ಯಾಟ್ ಬರುತ್ತೆ. ಇದು ಇಷ್ಟಿದೆ. ಓಕೆ. ಏನು ಊಟದ್ದು ವೆಜ್ ನಾನ್ ವೆಜ್ ಯಾವ ಥರ ಇದೆ ಸರ್? ಮಧ್ಯಾಹ್ನ ಊಟ ಇದೆ ಸರ್. ಮಧ್ಯಾಹ್ನದ ಅಷ್ಟೇ ಸರ್. ಒಂದು 5ರಿಂದ 6,000 ಜನ. ಹಾಂ. ಸಾಯಂಕಾಲಕ್ಕೆ ಒಂದು 4,000 ಜನ ಇದೆ ಸರ್. ಸಾಯಂಕಾಲ ವೆಜ್ ಇದೆ, ನಾನ್ ವೆಜ್ ಇದೆ, ವೆಜ್ ಇದೆ, ಎರಡು ಇದೆ. ಎಲ್ಲ ಇಲ್ಲಿ ಒಂದೇ ಥರನೇ ಮಾಡ್ತೀರಾ? ಎಲ್ಲ ಇಲ್ಲೇ. ವೆಜ್ಜು ಹೌದು ವೆಜ್ಜು ಇಲ್ಲೇ, ನಾನ್ ವೆಜ್ ಇಲ್ಲೇ ಹೌದು, ಮಾಡ್ತೀರಾ? ಇಲ್ಲ. ಎಲ್ಲ ಸಪ್ರೇಟ್ ಕೌಂಟರ್ಸ್ ಇರುತ್ತೆ? ಹೌದು, ಎಲ್ಲ ಸಪರೇಟ್. ಹೌದು. ನಾನ್ ವೆಜ್ ಬೇರೆ ಕಡೆ ಮಾಡ್ಕೊಂಬರ್ತಾರೆ, ಇಲ್ಲಿ ಮಾಡಂಗಿಲ್ಲ. ಓಕೆ. ಬೇರೆ ಕಡೆ ಮಾಡ್ಕೊಂಬೋದು. ಓಕೆ. ಟಿಕೆಟಿಂದ ಕೌಂಟರ್ ಎಲ್ಲಿದೆ ಸರ್ ಇಲ್ಲಿ? ಟಿಕೆಟ್ ಇದು ಇಲ್ಲಿ ಮಾಡ್ತೀವಿ ಸರ್, ಈ ಕಡೆ. ಅಲ್ಲಿ? ಅಲ್ಲಿ ಮಾಡ್ತೀವಿ. ಅಲ್ಲಿ 15 ಕೌಂಟರ್ ಮಾಡ್ತೀವಿ ಅಲ್ಲಿ. ಓಕೆ. ಹಿಂಗೆ 15 ಜನ ಹಿಂಗೆ ಹೋಗೋದು, 15 ಜನ ಬರೋದು. ಓಕೆ. ಈ ಕಡೆ 10 ಜನ ಹೋಗೋದು, 10 ಜನ ಬರೋದು. ಈ ಥರ ಕೌಂಟರ್ ಮಾಡ್ತೀವಿ. ಓಕೆ. ಓಕೆ. ಚೇರ್ ಕುತ್ಕೊಂಡು ತಿನ್ನೋ ಥರದ್ದು ಹೌದು ಸರ್, ಎಲ್ಲ ಮ್ಯಾಟಾಕಿದ್ದೀವಿ. ಎಲ್ಲ ತಳ ಕುತ್ಕೊಂಡು ಊಟ ಮಾಡೋದು ಸರ್. ಎಲ್ಲ ಕೆಳಗೆಲ್ಲ ಕುತ್ಕೊಂಡು ಊಟ ಹೌದು, ಎಲ್ಲ ಮಾಡೋದು? ಊಟ ಮಾಡೋದಿಲ್ಲ. ಓಕೆ. ಫುಲ್ ಎಲ್ಲ ಮ್ಯಾಟಾಕ್ತಾರೆ. ತಳಗೆ ಆರಾಮ್ ಕುತ್ಕೊಂಡು ಊಟ ಮಾಡೋದು ಅಷ್ಟೇ. ಸೊ ಕೇಳಿಸ್ಕೊಂಡ್ರಲ್ಲ, ಇದು ಸ್ಟೇಜಲ್ಲಿದೆ. ಅಲ್ಲಿ ನೋಡ್ರಿ, ಸ್ಟೇಜಲ್ಲಿದೆ. ಸ್ಟೇಜ್ ಬ್ಯಾಕ್ ಸೈಡೇ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಬರೋರಿಗೆ ಊಟದ ವ್ಯವಸ್ಥೆ. ಸೊ ಅಲ್ಲಿ ಹ್ಯಾಂಡ್ ವಾಶ್ ಅಲ್ಲಿದೆ. ಅದು ಹ್ಯಾಂಡ್ ವಾಶಿಂದು. ಇಲ್ಲೆಲ್ಲ ಬ್ಯಾರಿಕೇಡ್ ಹಾಕ್ತಾರೆ. ಬರೀ ಎಂಟ್ರೀಸ್ ಅಷ್ಟೇ ಇಲ್ಲಿ. ಅಲ್ಲಿ ಎಂಟ್ರಿ, ಇಲ್ಲಿ ಎಕ್ಸಿಟ್ ಮಾಡ್ತಾರೆ. ಇಲ್ಲಿ ಎಂಟ್ರಿ, ಆ ಕಡೆ ಎಕ್ಸಿಟ್ ಮಾಡ್ತಾರೆ. ಭಾಳ ಜನ ನುಗ್ಲಾಗುತ್ತೆ. ಯಾಕಂದರೆ ಈ ಸೈಡು ನಾನ್ ವೆಜ್ಜು ಈ ಕಡೆ ಸಿಸ್ಟಮ್ ಮಾಡಿದ್ದಾರೆ, ಆ ಕಡೆ ವೆಜ್ ಸಿಸ್ಟಮ್ ಮಾಡಿದ್ದಾರೆ. ಸೊ ಎಲ್ಲ ಕಡೆಯೂ ಕೌಂಟರ್ಸ್ ಇರುತ್ತೆ ಟಿಕೆಟ್ಸಿಂದು. ಫ್ರೀ, ಮತ್ತು ಯಾವುದೇ ಅಮೌಂಟೇನು ತಗೊಳಲ್ಲ, ಯಾವುದೇ ದುಡ್ಡಿಲ್ಲ, ಫ್ರೀ ಇರುತ್ತೆ. ನುಗ್ಲಾಗುತ್ತಲ್ಲ, ಸೊ ಅದಕ್ಕೋಸ್ಕರ ಕೂಪನ್ಸ್ ಎಲ್ಲ ಕೊಡ್ತಾರೆ. ಕೂಪನ್ ತಗೊಂಡು ಆ ಊಟದ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಸೊ ಇದು ಊಟದ ಪ್ಲೇಸ್ ಆಗಿರುತ್ತೆ. ನೆಕ್ಸ್ಟ್ ಪ್ಲೇಸಿಗೆ ಅಂತ ದೃಶ್ಯಕಲಾ ಮಹಾವಿದ್ಯಾಲಯ. ಸೊ ಇದ್ರದ್ದು ಲೊಕೇಶನ್ ಬಂದುಬಿಟ್ಟು ನೀವು ಯಾರು ಕೇಳಿದ್ರು ಹೇಳ್ತಾರೆ ದಾವಣಗೆರೆಯಲ್ಲಿ ಫೈನ್ ಆರ್ಟ್ಸ್ ಕಾಲೇಜ್ ಎಲ್ಲಿದೆ ಅಂತ. ಅದು ಗೊತ್ತಾಗಲಿಲ್ಲ ಅಂತಂದರೆ ಅನುಭವ ಮಂಟಪ ಇದೆ ಇಲ್ಲಿ. ಅನುಭವ ಮಂಟಪ ಮತ್ತು ಗೌರ್ಮೆಂಟ್ ಕಾಲೇಜ್ ಕೂಡ ಇದೆ. ಅದೇ ಲೊಕೇಶನ್ನಲ್ಲೇ ಇದು ಇರೋದು, ವಿದ್ಯಾನಗರ ರೋಡು. ಸೊ ಗೊತ್ತಾಗದೆ ಯಾರ್ಯಾರು ಹೊಸಬ್ರಿಗೆ ಬಂದರೆ, ಸೊ ಫೈನ್ ಆರ್ಟ್ಸ್ ಕಾಲೇಜ್ ಅಂತ ಎಲ್ಲಿದೆ ಅಂತ ಕೇಳಿದರೆ, ವಿಜುವಲ್ ಆರ್ಟ್ಸ್ ಕಾಲೇಜ್ ಎಲ್ಲಿದೆ ಅಂತಂದರೆ ತೋರಿಸ್ತಾರೆ ಮತ್ತು ಲೊಕೇಶನ್ ಹೇಳ್ತಾರೆ. ಎಲ್ಲಿದೆ ಅಂತ ಕೇಳಿದರೆ ಸೊ ಬನ್ನಿ, ಇಲ್ಲಿ ಏನೇನು ನಡೆಯುತ್ತೆ, ಇಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ನಡೆಯುತ್ತೆ ಪ್ರತಿಯೊಂದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಇದೇ ಬರುವ 5ನೇ ತಾರೀಕು, ಜನವರಿ 5, 6ನೇ ತಾರೀಕು ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿಯಾಗಿ ಅದೇ ಭಾಗವಾಗಿ ನಮ್ಮ ದಾವಣಗೆರೆಯಲ್ಲಿರುವಂಥ ಫೈನ್ ಆರ್ಟ್ಸ್ ಕಾಲೇಜಲ್ಲಿ 2 ಸ್ಪರ್ಧೆಗಳು ನಡೀತಾ ಇದ್ದಾವೆ. 5ನೇ ತಾರೀಕು ಮಧ್ಯಾಹ್ನ 1:30ಗೆ ಚಿತ್ರಕಲಾ ಸ್ಪರ್ಧೆ ನಡೀತಾ ಇದೆ. ಅದೇ ತದನಂತರ ಅದೇ 1:30ಗೆ ಇನ್ನೊಂದು ಭಾಗದಲ್ಲಿ ಔಟರ್ ಸ್ಪೇಸಲ್ಲಿ ಒಳಗಡೆ ಗಾರ್ಡನಲ್ಲಿ ಪೇಂಟಿಂಗ್ ಕಾಂಪಿಟೇಷನ್ ನಡೀತಾ ಇದೆ. ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಕಾಂಪಿಟೇಷನ್ ನಡೀತಾ ಇದೆ. ಆಡಿಟೋರಿಯಮಲ್ಲಿ ಘೋಷಣಾ ಸ್ಪರ್ಧೆ ಕಾಂಪಿಟೇಷನ್ ನಡೀತಾ ಇದೆ. ಈ ಕಾರ್ಯಕ್ರಮ ಚೆನ್ನಾಗಿ ಪ್ರಿಪ್ರೇಷನ್ ನಡೀತಾ ಇದೆ. ಇದಕ್ಕೆ ಪ್ರೋತ್ಸಾಹ ಚೆನ್ನಾಗಿ ಕೊಡ್ತಾ ಇದ್ದಾರೆ ನಮ್ಮ ಫೈನ್ ಆರ್ಟ್ಸ್ ಕಾಲೇಜಲ್ಲಿ. ನಮ್ಮ ಪ್ರಿನ್ಸಿಪಲ್ ಆಗಲಿ, ಫ್ಯಾಕಲ್ಟೀಸ್ಗಳಾಗಲಿ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅರೇಂಜ್ಮೆಂಟ್ಸ್ಗಳು ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆ ಹೊರಗಡೆ ಕಾರ್ಯಸಿದ್ಧತೆಗಳನ್ನು, ಪ್ರಿಪ್ರೇಷನ್ಸ್ಗಳನ್ನೆಲ್ಲ DC ಸಾಹೇಬರಾಗಲಿ, CO ಸಾಹೇಬರಾಗಲಿ, ಆಮೇಲೆ ಕಮಿಷನರ್ ಮೇಡಮ್ ಆಗಲಿ, CPO ಸಾಹೇಬರಾಗಲಿ, ಎಲ್ಲ ಗೌರ್ಮೆಂಟ್ ಅಧಿಕಾರಿಗಳಾಗಲಿ, DDಗಳಾಗಲಿ, ಎಲ್ಲ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅನ್ನೋದು ಎಲ್ಲರದಲ್ಲೂ ಒಂದು ಇಚ್ಛೆ ಇದೆ. ಅದೇ ರೀತಿ ನೀವೆಲ್ಲರೂ ಸಹಕರಿಸಬೇಕು, ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಹಾಗೆ ಸಾರ್ವಜನಿಕರು ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ 2 ದಿವಸ ಕಾರ್ಯಕ್ರಮದಲ್ಲಿ ದಾವಣಗೆರೆಯಲ್ಲಿ ಯುವಕರದ ಹಬ್ಬನ ನಡೀತಾರೆ. ಹಬ್ಬದ ಥರ ನಡೆಯುತ್ತೆ, ಉತ್ಸವ ಥರ ನಡೆಯುತ್ತೆ.
ಆ ಉತ್ಸವದಲ್ಲಿ ತಾವು ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ರಿ ಅಂತ ಕೇಳ್ಕೊಡ್ತೀನಿ. ಇದೇ ರೀತಿ ವಿಶೇಷವಾಗಿ ಏನು ಹೇಳಬೇಕು ಅಂತಂದರೆ, ಪ್ರತಿ ಜಿಲ್ಲೆಯಲ್ಲಿ ನಡೀತಾ ಹೋಗುತ್ತೆ ಇದು. ಪ್ರತಿ ವರ್ಷ ಒಂದೊಂದು ಜಿಲ್ಲೆಯಲ್ಲಿ ನಡೀತಾ ಹೋಗುತ್ತೆ ಯುವಜನೋತ್ಸವ, ರಾಜ್ಯ ಮಟ್ಟದ ಯುವಜನೋತ್ಸವನ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಿಂದ ನಡೆಸ್ತಾರೆ. ಈ ಬಾರಿ ನಮ್ಮ ದಾವಣಗೆರೆಯಲ್ಲಿ ನಡೀತಿರೋದು ತುಂಬ ಸ್ಪೆಷಲ್ ಆಗಿದೆ. ಇದಕ್ಕೆ ಮೇಡಮ್ ಅವರಾಗಲಿ ವಾಲಂಟ್ರಿ ಇಂಟ್ರೆಸ್ಟ್ ತೊಗೊಂಡಿದ್ದಾರೆ, ಎಲ್ಲಾದ್ರೂ ಅಪ್ಡೇಟ್ ತೊಗೊತಾ ಇದ್ದಾರೆ. ಹಾಗೆ ಮಿನಿಸ್ಟ್ರು ಸಹ ಇದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಬಿಟ್ಟು ಏನು ಪ್ರಿಪ್ರೇಷನ್ ಬೇಕು ಎಲ್ಲದೂ ಥರದ್ದು ಮಾಡಿರಿ, ಯಾವುದೇ ಥರದ್ದು ಕಡಿಮೆ ಆಗಬಾರ್ದು ಅಂತಲೂ ಮಿನಿಸ್ಟ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದು ಖುಷಿ ಏನಪ್ಪ ಅಂತಂದರೆ, ಈ ರಾಜ್ಯ ಮಟ್ಟದ ಯುವಜನೋತ್ಸವದಲ್ಲಿ ಚಿತ್ರಕಲಾ ಸ್ಪರ್ಧೆನ ನಮ್ಮ ದಾವಣಗೆರೆಯಲ್ಲಿ ಸ್ಪೆಷಲ್ಲಾಗಿ ಫೈನ್ ಆರ್ಟ್ಸ್ ಕಾಲೇಜಲ್ಲೇ ಮಾಡ್ತಿರೋದು ಇನ್ನೂ ಒಂದು ಒಳ್ಳೆ ಸ್ಪೆಷಲ್ ಮೂಮೆಂಟ್ ಅಂತ ಅನ್ಬೋದು. ಯಾಕೆಂದರೆ ಪ್ರತಿ ಬೇರೆ ಬೇರೆ ಜಿಲ್ಲೆಯಲ್ಲಿ ನಡೆಯುವಾಗ ಕೆಲವೊಂದು ಕಾಲೇಜಲ್ಲಿ ಫೈನ್ ಆರ್ಟ್ಸ್ ಡ್ರಾಯಿಂಗ್ ಕಾಲೇಜ್ಗಳು ಇರ್ತವೆ, ಕೆಲವೊಂದು ಕಾಲೇಜ್ ಇರೋದಿಲ್ಲ. ನಮ್ಮದು ಹಳೆಯ ಕಾಲೇಜ್ ಆಗಿರೋದ್ರಿಂದ ಒಂದು 60 ವರ್ಷದಿಂದ ಇರೋದು ಕಾಲೇಜ್ ಆದ್ದರಿಂದ ಒಂದು ಒಳ್ಳೆ ಕಾರ್ಯಕ್ರಮ ಆಗುತ್ತೆ. ಅದಕ್ಕೊಂದು ಚಿತ್ರಕಲೆ ಅನ್ನೋದಕ್ಕೆ ಒಳ್ಳೆ ಒಂದು ಬೆಲೆ ಸಿಗುತ್ತೆ. ಒಂದು ಸೂಕ್ತವಾದ ಅದಕ್ಕೆ ಅಂತ ಸೂಕ್ತವಾದ ಒಂದು ಸ್ಥಳದಲ್ಲೇ ಒಂದು ಕಾಂಪಿಟೇಷನ್ ನಡೆಯೋದಕ್ಕೆ ಅರೇಂಜ್ಮೆಂಟ್ಗಳು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಡ್ತೀವಿ. ನಮ್ಮ ಕಾಲೇಜವ್ರ ಸಹಕಾರ ಇರುತ್ತೆ, ನಿಮ್ಮೆಲ್ಲರ ಸಹಕಾರನೂ ಇರಬೇಕು. ಇದೇ ರೀತಿ ಯುವಜನೋತ್ಸವ ಕಮಿಟಿ ಸಮಿತಿ ಸದಸ್ಯರುಗಳು ಏನಿದ್ದಾರೆ ಎಲ್ಲರ ಸಹಕಾರ ಇದೇ ಥರ ಇರಲಿ. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡೋಣ.